ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಚೈತ್ರ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ, ರೋಹಿಣಿ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ನಾಗಮೋಹನ್ ದಾಸ್ ವರದಿಯಂತೆ ಒಳ ಮೀಸಲಾತಿ ಜಾರಿಗೆ ವಿರೋಧ, ಬಲಗೈ ಸಮುದಾಯದಿಂದ ಟಿ ನರಸೀಪುರದಿಂದ ಮೈಸೂರು ಡಿಸಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ. ಹಾಸನವನ್ನು ಬೆಚ್ಚಿ ಬೀಳಿಸಿದ ಹತ್ಯೆ, ಹಣದ ಜಗಳಕ್ಕೆ ಜೀವ ತೆಗೆದ ಗೆಳೆಯರು, ಗಾಂಜಾ ಅಮಲಿನಲ್ಲಿ ಕೊಲೆ ಮಾಡಿ ಶವ ಸುಟ್ಟ ಗ್ಯಾಂಗ್ ಬಂಧನ. ಭದ್ರಾವತಿ ಎಚ್ಎಂಟಿ ಕಾರ್ಖಾನೆಗಳ ಉಳಿಸುವಂತೆ ಪ್ರಧಾನಿ ಮೋದಿಯವರಿಗೆ ರಾಜ್ಯಸಭೆ ಸಂಸತ್ತಿನಲ್ಲಿ ಮನವಿ ಮಾಡಿ ಸುದೀರ್ಘ ಭಾಷಣ ಮಾಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಸಫಾರಿ ಚಟುವಟಿಕೆಗಳು ಆರಂಭವಾದ ಬಳಿಕ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗಿದೆ ಎಂಬ ಆತಂಕ ವ್ಯಕ್ತವಾಗಿದೆ. ಆ ಪ್ರದೇಶದ ಗ್ರಾಮಸ್ಥರು ಮತ್ತು ರೈತರು ಭಯದಲ್ಲಿದ್ದು ಕಾಡುಪ್ರಾಣಿಗಳ ಸಂಚಾರ ಗ್ರಾಮಗಳತ್ತ ಹೆಚ್ಚಾಗಿದೆ ಎಂದು ಆರೋಪಿಸಿದ್ದಾರೆ. ಹುಲಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳು ಅರಣ್ಯ ಇಲಾಖೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿವೆ. ಸಫಾರಿ ಚಟುವಟಿಕೆಗಳಿಂದ ಪ್ರಾಣಿಗಳ ವಾಸಸ್ಥಳಕ್ಕೆ ಧಕ್ಕೆ ಉಂಟಾಗುತ್ತಿದೆ ಎಂದು ರೈತರು ಹೇಳಿದ್ದಾರೆ. ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ರೈತರ ಹಾಗೂ ಕಾಡುಪ್ರಾಣಿಗಳ ಸುರಕ್ಷತೆಗಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇವತ್ತು ಮತ್ತೆ ಬೆಳಗ್ಗೆ ಬೀರಂಬಾಡಿ ಮತ್ತೆ ಭೀಮನಬೀಡು ಅನ್ನೋ ಎರಡು ಪೇಟೆಯಲ್ಲಿರುವಂತಹ ಈ ಎರಡು ಗ್ರಾಮಗಳಲ್ಲಿ ಹುಲಿ ಪ್ರತ್ಯಕ್ಷ ಆಗಿದೆ. ಬೀರಂಬಾಡಿಯಲ್ಲಿ ಜೋಳದ ತೆನೆಗಳ ಮಧ್ಯದಲ್ಲಿ ಒಂದು ಹುಲಿ ಬಂದು ಮಲಗಿದೆ. ಹಾಗೆ ಭೀಮನಬೀಡಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರ ಕಣ್ಮುಂದೆನೆ ಒಂದು ಹಂದಿಯನ್ನ ಹುಲಿ ಎಳ್ಕೊಂಡು ಹೋಗಿದೆ. ಪಂಚೇಂದ್ರಿಯಗಳು ಸತ್ತೋಗಿರುವಂತಹ ಈ ಅರಣ್ಯ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೂಗಿ ಕೂಗಿ ಬಡ್ಕೊಂಡು ಹೇಳಿದ್ವಿ ನಾವು, ಬೇಡ ಸಫಾರಿ ಓಪನ್ ಮಾಡಬೇಡಿ, ಸಫಾರಿ ಓಪನ್ ಮಾಡೋದ್ರಿಂದ ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ ಇಬ್ರಿಗೂ ತೊಂದರೆ ಆಗುತ್ತೆ ಅಂತ. ಇವರ ನೆಂಟರು ಇಷ್ಟರು, ಇವ್ರ ಮಕ್ಕಳು ಮರಿಗಳು, ಇವ್ರುಗಳೆಲ್ಲ ಏನು ಇಲ್ಲಿ ದಂಧೆ ಮಾಡ್ತಾ ಇದಾರಲ್ಲ, ಇವ್ರುಗಳು ಮತ್ತೆ ಅಧಿಕಾರಿಗಳಿಗೆ ಹಣದ ದಾಹದ ಮುಂದೆ ಇವರಿಗೆ ರೈತರಾಗ್ಲಿ ಕಾಡು ಪ್ರಾಣಿಗಳಾಗ್ಲಿ ಜೊತೆಗೆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದಾರಲ್ಲ ಉದ್ಯೋಗಿಗಳ ಮೇಲೂ ಬಗ್ಗೆ ಇವ್ರಿಗೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲ. ಇವರು ಆರಾಮಾಗಿ ಹೊರಗಡೆ ಕೂತಿರ್ತಾರೆ. ಯಾರಾದ್ರೂ ಹಿಂಗ್ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿಗೆ ಬರ್ತಾರೆ, ನಿಂತ್ಕೊಂಡು ಪಾಪ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರೋಂತ ಚಿಕ್ಕ ಚಿಕ್ಕ ಹುಡುಗರುಗಳನ್ನ ಮುಂದೆ ಕೆಲ್ಸಕ್ಕೆ ಬಿಟ್ಕೊಂಡು, ಅವರು ರೈತರ ಮಕ್ಕಳೇ, ಅವ್ರಿಗೆಲ್ಲೂ ಕೆಲಸ ಸಿಕ್ಕಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ದಿನಗೂಲಿ ನೌಕರರಾಗಿ ಬಂದು ಸೇರ್ಕೊಂಡಿರ್ತಾರೆ. ನಿಮ್ಮ ನಿಮ್ಮ ಸ್ವಾರ್ಥಗಳಿಗೆ ಮಾಡ್ತಾ ಇರುವಂತ ಹಣದ ದಾಹಕ್ಕೆ ನೀವು ಶುರು ಮಾಡಿರುವಂತ ಈ ಸಫಾರಿಯಿಂದ ಕಾಡಂಚಿನ ಗ್ರಾಮದಲ್ಲಿರುವ ರೈತರಿಗೆ, ಕಾಡು ಪ್ರಾಣಿಗಳಿಗೆ ಮತ್ತೆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇರುವಂತ ನೌಕರರಿಗೆ ಇಷ್ಟೂ ಜನಗಳ ಜೀವನಗಳ ಜೊತೆ ಚಲ್ಲಾಟ ಮಾಡ್ತಾ ಇದ್ದೀರಾ ನೀವು. ಸರ್ಕಾರ ಚಲ್ಲಾಟ ಆಡ್ತಾ ಇದೆ ಅನ್ನೋ ನೇರವಾದ ಆಪಾದನೆ ನಾನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ದುಡ್ಡು ಮಾತ್ರ ಮುಖ್ಯ ಅಷ್ಟೇ ಹೊರತು ಈ ಜೀವಗಳ ಯಾವುದೇ ರೀತಿಯಾದ ಬೆಲೆ ನಿಮಗೆ ಗೊತ್ತಿಲ್ಲ. ಕೇವಲ 4-5 ದಿನಗಳ ಹಿಂದೆಗಡೆ ಇದೇ ಭೀಮನಬೀಡಲ್ಲಿ ಒಂದು ಹುಲಿ ವಿದ್ಯುತ್ ಬೇಲಿಗೆ ಸ್ಪರ್ಶ ಆಗಿ ತೀರ್ಕೊಂಡಿದ್ದು ನಾವು ಗಮನಿಸಬಹುದು. ಮತ್ತೆ 2 ದಿನದ ಹಿಂದೆಗಡೆ ಇದೇ ಭೀಮನಬೀಡಲ್ಲಿ ಒಂದು ಸರ್ಕಾರಿ ಶಾಲೆ, ಚಿಕ್ಕ ಮಕ್ಕಳದು ಪ್ರಾಥಮಿಕ ಶಾಲೆ ಮುಂದೆಗಡೆನೆ ಒಂದು ಚಿರತೆ ಬಂದು ಅಲ್ಲೊಂದು ಮೇಕೆನೇನೋ ದಾಳಿ ಮಾಡಿದ್ದು ಕೂಡ ನಾವು ಸ್ಮರಿಸಬಹುದು. ಸಫಾರಿ ಶುರು ಆದ್ಮೇಲೆ ಮತ್ತೆ ಕಾಡು ಪ್ರಾಣಿಗಳು ಊರಿಗೆ ಬರಕ್ ಶುರು ಆಗಿದಾವೆ. ದಯವಿಟ್ಟು ನಾನು ಸಫಾರಿಗೆ ಬರೋರನ್ನ ಎಲ್ಲರನ್ನ ಕಳಕಳಿಯಿಂದ ನಾನು ಕೇಳ್ಕೊತೀನಿ, ದಯವಿಟ್ಟು ಸಫಾರಿಗೆ ಬರಬೇಡಿ. ನೀವು ಕೊಡೋ ಹಣದ ಆಸೆಗೆ ಈ ದುರುಳರು, ಈ ಕಳ್ಳರು, ಇವ್ರುಗಳು ಯಾರ ಜೀವ ಹೋದ್ರೂ ಪರವಾಗಿಲ್ಲ ಅಂತೇಳಿ ಇವ್ರದ್ದು ವ್ಯವಹಾರ ದಂಧೆಗಳಿಗೆ ಇಳಿದು ಬಿಟ್ಟಿದ್ದಾರೆ ಇವರು. ಹಾಗಾಗಿ ಸಫಾರಿಗೆ ಬರೋರು ದಯವಿಟ್ಟು ಬರಬೇಡಿ. ನೀವು ಸಫಾರಿಗೆ ಬರೋದ್ರಿಂದ ಇಲ್ಲಿ ನಮ್ಮ ರೈತರದು, ಕಾಡು ಮೃಗಗಳದು ಮತ್ತೆ ಆ ಅರಣ್ಯ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ ಇಷ್ಟು ಜೀವಗಳನ್ನ ತೊಂದರೆಗೆ ಹಾಕಿ ನೀವು ಬಂದು ಇಲ್ಲಿ ಮಜಾ ಮಾಡೋ ಯಾವ ಅವಶ್ಯಕತೆ ಇಲ್ಲ. ಮತ್ತೆ ಇದು ಹಿಂಗೆ ಮುಂದುವರೆದ್ರೆ ಮಾತ್ರ ಈ ಸರಿ ಸರ್ಕಾರಕ್ಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ತಕ್ಕ ಪಾಠ ಕಲಿಸಿ ನೀವು ಮಂಡಿ ಊರಿ ನಿಲ್ಲೋವರೆಗೂ ನಿಮ್ಮನ್ನ ಬಿಡಲ್ಲ. ಅಷ್ಟರ ಮಟ್ಟಿಗಂತೂ ಹೋರಾಟ. ಮೈಸೂರಿನಲ್ಲಿ ಒಳ ಮೀಸಲಾತಿ ವಿರುದ್ಧ ಬೃಹತ್ ಪ್ರತಿಭಟನೆ ತೀವ್ರಗೊಂಡಿದೆ. ಮೈಸೂರು ನಗರದಲ್ಲಿ ಬಲಗೈ ಸಮುದಾಯದವರು ಟಿ ನರಸೀಪುರದಿಂದ ಮೈಸೂರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ನಾಗಮೋಹನ್ ದಾಸ್ ವರದಿಯನ್ನು ತಕ್ಷಣ ರದ್ದುಪಡಿಸಬೇಕು ಹಾಗೂ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರೆಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಘೋಷಣೆ ಕೂಗಿ ಧಿಕ್ಕಾರ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಇದೇ ತಿಂಗಳ 25ರಂದು ಬೆಂಗಳೂರು ನಗರದಲ್ಲಿ ಮತ್ತೊಂದು ಮಹಾ ಪ್ರತಿಭಟನೆ ನಡೆಸಲು ಸಜ್ಜಾಗಿರುವುದಾಗಿ ಸಂಘಟನೆ ತಿಳಿಸಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರಲು ಹೊರಟಿರತಕ್ಕಂಥ ಒಳ ಮೀಸಲಾತಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಖಂಡಿಸಿ
ಈ ಅನ್ಯಾಯವನ್ನು ಸರಿಪಡಿಸಬೇಕು. ನಮ್ಮ ಬಲಗೈ ಮಹಾಸಭಾದ ವತಿಯಿಂದ ಇವತ್ತು ಟಿ ನರಸೀಪುರದಿಂದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಸಮಾಜಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ, ಈ ಅನ್ಯಾಯ ಸರಿಪಡಿಸದೇ ಇದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಇವತ್ತು ಕೊಡೋಕೆ ಇಲ್ಲಿಂದ ನಾವು ಹೊರಟಿದ್ದೀವಿ. ಮೈಸೂರಿನವರಿಗೆ ಕಾಲ್ನಡಿಗೆ ಜಾಥವನ್ನ ಪರಿಶಿಷ್ಟ ಜಾತಿ ಬಲಗೈ ಮಹಾಸಭಾ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ದಿನಾಂಕ ಇದೇ ತಿಂಗಳ 27ನೇ ತಾರೀಕು ಆಗಿರುವ ಅನ್ಯಾಯವನ್ನು ಖಂಡಿಸಿ ಶ್ರೀರಂಗಪುರ ತಾಲೂಕು ಬಲಗೈ ಮಹಾಸಭಾ ಮೈಸೂರಿನಿಂದ ಶ್ರೀರಂಗಪುರದಿಂದ ಮೈಸೂರಿನವರೆಗೆ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಶೈಕ್ಷಣಿಕ ಸಾಲಗಳಿಗೆ ಸಿಬಿಲ್ ಸ್ಕೋರ್ ಕಡ್ಡಾಯ ಮಾಡುವ ಕ್ರಮಕ್ಕೆ ವಿರೋಧ ವ್ಯಕ್ತವಾಗಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿಯಮವನ್ನು ತಕ್ಷಣ ವಾಪಸ್ ಪಡೆಯುವಂತೆ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡಬೇಕು ಎಂದು ಸಂಸತ್ತಿನಲ್ಲಿ ಒತ್ತಾಯಿಸಿದ್ದಾರೆ. ಸಿಬಿಲ್ ಸ್ಕೋರ್ ಷರತ್ತುಗಳಿಂದ ಅನೇಕ ವಿದ್ಯಾರ್ಥಿಗಳು ಶಿಕ್ಷಣ ಸಾಲ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಈ ಮನವಿ ಹಾಸನದ ವಿದ್ಯಾರ್ಥಿಗಳಲ್ಲಿ ಭರವಸೆ ಮೂಡಿಸಿದ್ದು, ಉನ್ನತ ಶಿಕ್ಷಣಕ್ಕಾಗಿ ಬ್ಯಾಂಕ್ ಅಲೆದಾಟ ಕಡಿಮೆಯಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಸರ್ಕಾರದ ಮುಂದಿನ ಕ್ರಮಗಳತ್ತ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ. Shreyas Patel. Thank you, Honorable Speaker, sir. My supplementary question for question number 4 to 5 to Honorable Education Minister. Whether the government plans to mandate banks and financial institutions to exempt CIBIL score requirement for education loans, particularly for below poverty line students, and steps taken to improve access to education loan through banks in Hassan and Karnataka, including coordination with local branches. It may be in Vidya Lakshmi scheme or it may be in any another central government scheme, sir. Sir, I could not get this civil score issue. I will understand from the honourable member, but there is when I am again saying this scheme is very wide, beyond BPL. All the BPL can. Though there, as in today, I may be corrected by my seniors. As in today, this government is working in a saturation mode. This loan provision is available to all kind of students. Question number 4 ಹಾಸನ to 6. ಜಿಲ್ಲೆಯಲ್ಲಿ ಗಾಂಜಾ ಅಮಲಿನಲ್ಲಿ ನಡೆದ ಭೀಕರ ಹತ್ಯೆ ಪ್ರಕರಣ ಬೆಚ್ಚಿ ಬೀಳಿಸಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಠಾಣೆ ವ್ಯಾಪ್ತಿಯಲ್ಲಿ ವರುಣ್ ಎಂಬ ಯುವಕನನ್ನು ಸ್ನೇಹಿತ ಶಶಾಂಕ್ ಹಾಗೂ ಅವನ ಗ್ಯಾಂಗ್ ಹಲ್ಲೆ ಮಾಡಿ ಕೊಲೆ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಮಾರ್ಚ್ 10 ಮತ್ತು 11 ರಂದು ವರುಣ್ ಮೇಲೆ ಹಲ್ಲೆ ನಡೆಸಿ ಮಾರ್ಚ್ 12 ರಂದು ಕೊಲೆ ಮಾಡಿ 13 ರಂದು ಜೇನುಕಲ್ಲು ಬೆಟ್ಟದ ನಿರ್ಜನ ಪ್ರದೇಶದಲ್ಲಿ ಶವ ಸುಟ್ಟು ಹಾಕಲಾಗಿದೆ ಎಂದು ಎಸ್ಪಿ ಶುಭಾನ್ವಿತಾ ಮಾಹಿತಿ ತಿಳಿಸಿದ್ದಾರೆ. ಹಣದ ವಿಚಾರಕ್ಕೆ ಉಂಟಾದ ಗಲಾಟೆಯೇ ಈ ಕೃತ್ಯಕ್ಕೆ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಪ್ರಕರಣ ಸಂಬಂಧ 5ರನ್ನು ಬಂಧಿಸಲಾಗಿದ್ದು, ಪ್ರಮುಖ ಆರೋಪಿ ಶಶಾಂಕ್ನನ್ನು ವಶಕ್ಕೆ ಪಡೆದು ಸ್ಥಳ ಮಹಜರ್ ನಡೆಸಲಾಗಿದೆ. ವರುಣ್ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದನು. ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. 15 ಮಾರ್ಚ್ 2026 ರಂದು ಒಂದು ಮನುಷ್ಯ ಕಾಣೆಯಾದ ಪ್ರಕರಣ ದಾಖಲಾಗಿತ್ತು. ವಿಕ್ಟಿಮ್ ಹೆಸರು ಬಂತು ವರುಣ್ ಅಂತ, ವಯಸ್ಸು 22 ವರ್ಷ. ಕಳೆದ 6 ತಿಂಗಳಿಂದ ಬ್ಯಾಂಗ್ಳೂರಲ್ಲಿ ವಾಸವಾಗಿದ್ದು ಅವರು ಅವ್ರ ತಾಯಿ ಜೊತೆಗೆ. ಇಲ್ಲಿ ಗಣಸಿ ಬಂದಿದ್ದರು ಅವರು ಫೆಬ್ರವರಿ ತಿಂಗಳಲ್ಲಿ. ಆಕ್ಚುಯಲ್ ಒರಿಜಿನಲ್ ಊರು ಇಲ್ಲೇ ಇದೆ ಗಣಸಿಯಲ್ಲಿ. 10th ಮಾರ್ಚ್ ಅವರು ಲಾಸ್ಟ್ ಅವ್ರ ತಾಯಿ ಜೊತೆ ಮಾತಾಡ್ತಾರೆ. 10th ಮಾರ್ಚ್ ಅವ್ರ ತಾಯಿ ಬ್ಯಾಂಗ್ಳೂರ್ ವಾಪಸ್ ಹೋಗ್ತಾರೆ. ಅವ್ರ ತಾಯಿಗೆ ಹೇಳ್ತಾರೆ ನಾನು ಬೈಕ್ ರಿಪೇರ್ ಮಾಡಿಕೊಂಡು ಬರ್ತೀನಿ. ಅದಾದ ನಂತರ ತಾಯಿ ಜೊತೆ ಯಾವುದೇ ಸಂಪರ್ಕ ಇರಲಿಲ್ಲ. 15th ಮಾರ್ಚ್ ತಾಯಿ ನಮ್ಮ ಗಣಸಿ ಸ್ಟೇಷನ್ಗೆ ಬರ್ತಾರೆ. ಮತ್ತೆ ಒಂದು ಮ್ಯಾನ್ ಮಿಸ್ಸಿಂಗ್ ಕೇಸ್ ಅವರು ಕೊಡ್ತಾರೆ. ಆವಾಗ ನಾವು ತನಿಖೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಅವ್ರ ಮೊಬೈಲ್ ರೆಕಾರ್ಡ್ಸ್ ಮತ್ತೆ ಕಾಲ್ ರೆಕಾರ್ಡ್ಸ್ ನೋಡಿಕೊಂಡು ಸ್ವಲ್ಪ ಸಂದೇಹ ಬರುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ಗೆ. ಮತ್ತೆ ನಾವು ಸ್ವಲ್ಪ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಕೂಡ ತಗೊಳ್ತೀವಿ. ಅದಾದ ನಂತರ ನಮಗೆ ಏನ್ ರೆವಲ್ಯೂಷನ್ ಆಗುತ್ತೆ ಅಂದ್ರೆ ಅವ್ರದ್ದು ಕೊಲೆ ಆಗಿದೆ. ಟೋಟಲ್ 8 ಜನ ಸೇರ್ಕೊಂಡು ಆಸ್ ಪರ್ FIR 8 ಜನ ಸೇರ್ಕೊಂಡು ಅವರಿಗೆ ಫಸ್ಟ್ ಕರೀತಾರೆ, ಆಸ್ ಫ್ರೆಂಡ್ಸ್ ಕರೀತಾರೆ ಅವರಿಗೆ. ಅದಾದ ನಂತರ ಅವರಿಗೆ ಲಿವರ್ ಮಾಡಿಕೊಂಡು ಒಂದು ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ ದಿಬ್ಬ ಲಿಮಿಟ್ಸ್ ಅಲ್ಲಿ.
ಅಲ್ಲಿ 8 ಜನ ಬೇಸಿಕಲಿ ಹಣಕಾಸಿನ ವಿಚಾರ ಬಗ್ಗೆ ಇಶ್ಯೂ ಇತ್ತು. ಆ ವಿಚಾರ ಮೇಲೆ ಇವರಿಗೆ ಹೊಡಿತಾರೆ ಪೂರ್ತಿ ರಾತ್ರಿ. 10th ಪೂರ್ತಿ ರಾತ್ರಿ ಹೊಡಿತಾರೆ, 11th ಫುಲ್ ಡೇ ಹೊಡಿತಾರೆ, ಮತ್ತೆ 12th ಮಾರ್ಚ್ ಅವರು ಡೆತ್ ಆಗ್ತಾರೆ. ಅದಾದ ನಂತರ 4-5 ಜನ ಅಕ್ಯೂಸ್ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ ಬಾಡಿ ಹೇಗೆ ಡಿಸ್ಪೋಸ್ ಮಾಡಬೇಕು. ಸೊ ಫಸ್ಟ್ ಅವರು ಆ ಬಾಡಿ ದುದ್ದ ಲಿಮಿಟ್ಸ್ ದಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಅವರು ಮಾಡಕ್ಕಾಗಲ್ಲ ಅವ್ರಿಗೆ. ಅದಾದ ನಂತರ ಜನುಕಲ್ ಸಿದ್ದೇಶ್ವರ ಬೆಟ್ಟ ಪಕ್ಕದಲ್ಲಿ ಡೆಸರ್ಟೆಡ್ ಲ್ಯಾಂಡ್ ಇದೆ, ಅಲ್ಲಿ ತಗೊಂಡು ಹೋಗ್ತಾರೆ. ಅಲ್ಲಿ ಬಾಡಿಗೆ ಅವರು ಸುಟ್ಟು ಹಾಕ್ತಾರೆ. ಮತ್ತೆ ಟಿಲ್ ದ ಬಾಡಿ ಇಸ್ ಕಂಪ್ಲೀಟ್ಲಿ ಬರ್ನ್ ಅಲ್ಲೇ ಇರ್ತಾರೆ ಅವರು. ಈ ಎಲ್ಲ ಸುಟ್ಟು ಹಾಕ್ತಾರೆ ಅವರು 13th ಮಾರ್ಚ್ ರಾತ್ರಿಗೆ, ಅಂದ್ರೆ ಇಂಟರ್ವೀನಿಂಗ್ ನೈಟ್ ಆಫ್ 13th ಮಾರ್ಚ್ ಅಂಡ್ 14th ಮಾರ್ನಿಂಗ್ ಸುಟ್ಟು ಹಾಕ್ತಾರೆ. ಈ ವಿಚಾರ ಗೊತ್ತಾದ ನಂತರ ನಾವು ಒಂದು ಕೊಲೆ ಪ್ರಕರಣ ರಿಜಿಸ್ಟರ್ ಮಾಡ್ತೀವಿ ದುದ್ದ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ 35/2026. ಮತ್ತೆ ಈ 8 ಜನ ಅಕ್ಯೂಸ್ಡ್ಗೆ ನಾವು FIR ನೇಮ್ಡ್ ಮಾಡ್ತೀವಿ. PSI ಗಂಡಿಸಿ ಯಾರು ಮಿಸ್ಸಿಂಗ್ ಕೇಸ್ ಯಾರು ತನಿಖೆ ಮಾಡಿದರು ಅವರೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಆಸ್ ಆಫ್ ನಾವು ತನಿಖೆ ನಾವು ಸ್ಟಾರ್ಟ್ ಮಾಡಿದೀವಿ. 4 ಜನ ಆರೋಪಿಗಳಿಗೆ ನಾವು ಅರೆಸ್ಟ್ ಕೂಡ ಮಾಡಿದೀವಿ. ಮತ್ತೆ ಪಂಚನಾಮ ಟೈಮ್ ನಮ್ಗೆ ಜನುಕಲ್ ಸಿದ್ದೇಶ್ವರ ಬೆಟ್ಟ ಹತ್ತಿರ ಸ್ವಲ್ಪ ಬಯೋಲಾಜಿಕಲ್ ಸ್ಯಾಂಪಲ್ಸ್ ಕೂಡ ಸಿಕ್ಕಿದೆ. ಈ ಬಯೋಲಾಜಿಕಲ್ ಸ್ಯಾಂಪಲ್ಸ್ ನಾವು ಸಸ್ಪೆಕ್ಟ್ ಮಾಡ್ತೀವಿ ಇಟ್ ಕುಡ್ ಬಿ ಆಫ್ ವರುಣ್. ಅದು ನಾವು FSL ಗೆ ಕಳಿಸ್ತೀವಿ. ಆನ್ ದ್ಯಾಟ್ ಬೇಸಿಸ್ ನಮ್ಗೆ ಎವಿಡೆನ್ಸ್ ಸಿಗುತ್ತೆ. ಆಸ್ ಆಫ್ ನಾವು ತನಿಖೆ ನಡೀತಾ ಇದೆ. ಬೇರೆ ಆರೋಪಿಗಳಿಗೆ ಕೂಡ ನಾವು ಸಿಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಈಗ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಜಿಲ್ಲೆಯ ಪ್ರಮುಖ ದತ್ತಪೀಠದಲ್ಲಿ ಪೂಜಾ ವಿಧಿವಿಧಾನಗಳ ವಿಚಾರ ಮತ್ತೆ ವಿವಾದಕ್ಕೆ ಕಾರಣವಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ವಿರೋಧವಾಗಿ ಮುಸ್ಲಿಂ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ್ಗಾ ಹಾಗೂ ಕಬ್ರಿಸ್ತಾನದಲ್ಲಿ ಜಿಯಾರತ್ ಮತ್ತು ಫಾತೆಹ್ ಆಚರಣೆಗೆ ಜಿಲ್ಲಾಡಳಿತ ಅವಕಾಶ ನೀಡದಿರುವುದರಿಂದ ಅಸಮಾಧಾನ ವ್ಯಕ್ತವಾಗಿದೆ. ಪೂರ್ವ ಮಾಹಿತಿ ನೀಡಿದ್ದರೂ ಅವಕಾಶ ನಿರಾಕರಿಸಲಾಗಿದೆ ಎಂದು ಸಮುದಾಯದ ಮುಖಂಡರು ಆರೋಪಿಸಿದ್ದಾರೆ. ಧಾರ್ಮಿಕ ಆಚರಣೆಗಳಿಗೆ ತಡೆ ವಿಧಿಸಿರುವುದು ಭಾವನೆಗಳಿಗೆ ಧಕ್ಕೆ ತರುತ್ತಿದೆ ಎಂದು ಅವರು ವಾದಿಸಿದ್ದಾರೆ. ಇತ್ತ ಜಿಲ್ಲಾಡಳಿತ ಇದು ಹೊಸ ವಿಧಾನವಾಗಿರುವುದರಿಂದ ಅನುಮತಿ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ವಿಷಯ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಪ್ರದೇಶದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪ್ರತಿಭಟನೆಗಳ ಸಾಧ್ಯತೆ ಹೆಚ್ಚಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಅವಘಡ ತಪ್ಪಿದ ಘಟನೆ ನಡೆದಿದೆ. NR ಪುರ ತಾಲೂಕಿನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಸಾಗಿಸುತ್ತಿದ್ದ ಒಣಹುಲ್ಲಿಗೆ ವಿದ್ಯುತ್ ಸ್ಪರ್ಶವಾದ ಪರಿಣಾಮ ಬೆಂಕಿ ಹೊತ್ತಿಕೊಂಡಿದೆ. ರಸ್ತೆ ಮಧ್ಯದಲ್ಲೇ ಟ್ರ್ಯಾಕ್ಟರ್ನಲ್ಲಿ ಇದ್ದ ಹುಲ್ಲು ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದಿದ್ದು ಆತಂಕ ಸೃಷ್ಟಿಸಿದೆ. ಆದರೆ ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತ ತಪ್ಪಿದೆ. ಬೆಂಕಿ ಕಾಣುತ್ತಿದ್ದಂತೆಯೇ ಟ್ರ್ಯಾಕ್ಟರ್ ನಿಲ್ಲಿಸಿ ದೂರ ಸರಿದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ಥಳೀಯರು ಕೂಡಲೇ ನೆರವಿಗೆ ಧಾವಿಸಿ ಬೆಂಕಿ ನಿಯಂತ್ರಣಕ್ಕೆ ತಂದರು. ಘಟನೆಯಿಂದ ಕೆಲಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು ಹೆಚ್ಚಿನ ಅನಾಹುತ ತಪ್ಪಿದುದರಿಂದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ವಿಧಾನಸಭೆಯಲ್ಲಿ ಸುದ್ದಿಗಳು. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸದನದಲ್ಲಿ ಮಾತನಾಡಿ ಈ ಖಾತಾ ಕರ್ಮಕಾಂಡ, ವರ್ಗಾವಣೆ ದಂಧೆ ಹಾಗೂ ಲಂಚ ಆರೋಪಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳು ಮತ್ತು ಸಾಕ್ಷಿಗಳನ್ನು ಮಂಡಿಸಿದರು. ಗಾಳಿಯಲ್ಲಿ ಆರೋಪ ಮಾಡುತ್ತಿಲ್ಲ, ದಾಖಲೆ ಸಮೇತ ಮಾತನಾಡುತ್ತಿದ್ದೇನೆ, ಸಾಕ್ಷಿಯ ಗುಡ್ಡೆ ಕೊಟ್ಟಿದ್ದೀನಿ ಎಂದು ಅವರು ಸ್ಪಷ್ಟಪಡಿಸಿದರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೀಡಿದ್ದ ಸವಾಲನ್ನು ಸ್ವೀಕರಿಸಿರುವುದಾಗಿ ತಿಳಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ ಖಾತಾ ಮಾಡಿಕೊಡಲು ಅಧಿಕಾರಿಗಳು ಲಂಚ ಪಡೆಯಲಾಗುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ ಅವರು ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಕಿಡಿಕಾರಿದರು. ಸದನದಲ್ಲಿ ಈ ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವೆ ವಾಗ್ವಾದ ನಡೆಯಿತು.
ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC ಯಾರೋ ಕಮಿಷನರ್ ಎಲ್ಲ ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು, ಒಂದು ಸ್ಪಾಟಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನು ಯಾವ ಊರಿಗನ ಕರ್ಕೊಂಡೋಗಪ್ಪ, ತಿರ್ಕನ್ ತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದ್ರು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ ಬಂದಿದ್ದೀನಿ ಅಧ್ಯಕ್ಷ. ಫೋನ್ ಪೇ ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವರು, ನಮ್ಮ ಅವ್ರು ಕೊಟ್ಟು. ಫೋನ್ ಪೇ 15,000 ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲು ಹಾಕಿದ್ರಲ್ಲ ನನಗೆ, ಯಾವನ 10,000, ಇದು 15,000. 10ಕ್ಕೆ ಈಗೇನು ಹೇಳ್ತೀರಾ ನೀವು? ಈಗ ಸಾಕ್ಷಿ DK ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ, ಸಾಕ್ಷಿ ಗುಡ್ಡೆಗಳು. ಈ ಸರ್ಕಾರದ ಲಂಚದ ಸಾಕ್ಷಿ. ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಕರ್ನಾಟಕದ ಕೈಗಾರಿಕಾ ಹಾಗೂ ರಾಜ್ಯ ಹಿತಾಸಕ್ತಿ ವಿಚಾರಗಳನ್ನು ಪ್ರಸ್ತಾಪಿಸಿ ಸುದೀರ್ಘ ಭಾಷಣ ಮಾಡಿ ಗಮನ ಸೆಳೆದರು. ಭದ್ರಾವತಿ ಕಾರ್ಖಾನೆ ಹಾಗೂ ಹಿಂದೂಸ್ತಾನ್ ಮಷೀನ್ ಟೂಲ್ಸ್ HMT ಸಂಸ್ಥೆಗಳ ದುಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಸಾವಿರಾರು ಕುಟುಂಬಗಳಿಗೆ ಆಧಾರವಾಗಿರುವ ಈ ಕಾರ್ಖಾನೆಗಳನ್ನು ಉಳಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಾಗೂ ತೃಣಮೂಲ ಕಾಂಗ್ರೆಸ್ ಸದಸ್ಯರಿಗೆ ದೇವೇಗೌಡರು ಧನ್ಯವಾದ ಸಲ್ಲಿಸಿದರು. ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಬೆಂಬಲ ಸೂಚಿಸಿರುವುದನ್ನು ಅವರು ಪ್ರಶಂಸಿಸಿ, ರಾಜ್ಯಗಳ ನಡುವಿನ ಸಹಕಾರ ಪ್ರಜಾಪ್ರಭುತ್ವದ ಬಲವೆಂದು ಹೇಳಿದರು. ಜೊತೆಗೆ ಕಾಂಗ್ರೆಸ್ ಸದಸ್ಯರ ಕಾಲೆಳೆದ ದೇವೇಗೌಡರು, do something for Karnataka. Don't worry about this Karnataka government. Two things. My son as Chief Minister, industrial clusters, 7 districts he has taken this. Sir, HMT land is vacant. Do something. Sir Vishwesvaraya has Bhadravati Iron and Steel Works. Sir, he has been given Bharat Ratna Award. I gave 650 crores as Prime Minister and attached the Bhadravati Steel Factory to survive to sales. Sir, after demitting the office, now only one small unit. Appeal to the leader of the House. I appeal to our Parliamentary Affairs Minister and the Prime Minister. Do something to Karnataka. Don't worry about the way in which Karnataka is going and how things are going so bad, which I don't want to mention about how things are going on in Karnataka. God only must save Karnataka, save the country through the leadership of our great leader, Narendra Modi sir. I will conclude. I am grateful to all the section of the society, including TMC leader. I got the highest regard for Trinamool. She came when Kumaraswamy took oath. She was also one tall leader, Miss Sonia Gandhi. They were all present. That government was gone within 14 months, and who are responsible? Ask Jairam Ramesh. Thank you very much. Thank you very much, sir. ಮತ್ತೊಮ್ಮೆ ನಾಗಮೋಹನ್ ದಾಸ್ ಅವರಂತೆ ಒಳ ಮೀಸಲಾತಿ ಜಾರಿಗೆ ವಿರೋಧ. ಬಲಗೈ ಸಮುದಾಯದಿಂದ ಟಿ ನರಸೀಪುರದಿಂದ ಮೈಸೂರು DC ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ. ಹಾಸನವನ್ನು ಬೆಚ್ಚಿ ಬೀಳಿಸಿದ ಹತ್ಯೆ. ಹಣದ ಜಗಳಕ್ಕೆ ಜೀವ ತೆಗೆದ ಗೆಳೆಯರು. ಗಾಂಜಾ ಅಮಲಿನಲ್ಲಿ ಕೊಲೆ ಮಾಡಿ ಶವ ಸುಟ್ಟ ಗ್ಯಾಂಗ್ ಬಂಧನ. ಭದ್ರಾವತಿ HMT ಕಾರ್ಖಾನೆಗಳ ಉಳಿಸುವಂತೆ ಪ್ರಧಾನಿ ಮೋದಿಯವರಿಗೆ ರಾಜ್ಯಸಭೆ ಸಂಸತ್ತಿನಲ್ಲಿ ಮನವಿ ಮಾಡಿ ಸುದೀರ್ಘ ಭಾಷಣ ಮಾಡಿದ ಮಾಜಿ ಪ್ರಧಾನಿ HD ದೇವೇಗೌಡ.
ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.